ರಾಜ್ಯದಲ್ಲಿ 9 ವಿಶ್ವವಿದ್ಯಾಲಯಗಳನ್ನು ಬಂದ್ ಮಾಡತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ಮಾತಿನ ಚಕಮಕಿ ಜೋರಾಗಿತ್ತು. ಇವತ್ತು ಎಂಸಿ ಸುಧಾಕರ್ ಅಶ್ವತ್ಥ ನಾರಾಯಣ್ ನಡುವೆ ದೊಡ್ಡ ವಾಕ್ಸಮರವೇ ನಡೆದು ಹೋಗಿದೆ. ಇಲ್ಲಿ ಹೊಸ ವಿವಿಗಳನ್ನು ಮಾಡಿಬಿಟ್ಟು ಹೋಗ್ಬಿಟ್ರೆ ಸಾಲದು, ಏನೋ ಇರೋದು ಅಧಿಕಾರ ಮುಗಿಯುವ ವೇಳೆಗೆ ಆ ವಿಶ್ವವಿದ್ಯಾಲಯ ಶುರು ಮಾಡ್ತಾ ಇದ್ದೀವಿ, ಇದನ್ನು ಮಾಡ್ತಾ ಇದ್ದೀವಿ, ಅದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅಧಿಕಾರದಿಂದ ಇಳಿದು ನಿರ್ಗಮಿಸುವುದು ಬೇರೆ. ಹೊಸ ವಿಶ್ವವಿದ್ಯಾಲಯ 9 ಬೇಕಾ, 10 ಬೇಕಾ, 15 ಬೇಕಾ ಅಂತ ಅನೌನ್ಸ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಸಾಲದು ಸ್ವಾಮಿ. ವಿವಿಗಳ ಕಥೆ ಏನು, ಅಲ್ಲಿ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಹೇಗೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆ ಹೇಗೆ, ಸ್ಥಳ ಹೇಗೆ, ಅಧ್ಯಾಪಕ ಸಿಬ್ಬಂದಿ ಹೇಗೆ, ಅದರ ಮುಖ್ಯಸ್ಥರು ಹೇಗೆ, ಯಾವ ಥರ ನಡೆಸ್ಕೊಂಡು ಹೋಗಬೇಕು, ಇವೆಲ್ಲವುಗಳ ಬಗ್ಗೆ ಕೂಡ ದೂರಾಲೋಚನೆ ಮಾಡಿ ಆನಂತರ ಅದನ್ನು ಅನೌನ್ಸ್ ಮಾಡಬೇಕಾಗತ್ತೆ. ಸುಮ್ಮನೆ ಕೆಲವು ಜಿಲ್ಲೆಗಳನ್ನು ಖುಷಿಪಡಿಸುವ ಸಲುವಾಗಿ, ಕೆಲವು ಜಿಲ್ಲೆಗಳ ಜನಗಳನ್ನು ಖುಷಿಪಡಿಸೋ ಸಲುವಾಗಿ ಅನೌನ್ಸ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಸಾಲದು. ಅವುಗಳಿಗೆ 2 ಕೋಟಿ ಏನಾದರೂ ನೀವು ಅನುದಾನವನ್ನು ಕೊಟ್ರಾ? ವಿ ಎಲ್ಲ ಹೇಳಿದ್ರಲ್ಲ, 2 ಕೋಟಿ ಅನುದಾನ ನೀವೆಲ್ಲಾದರೂ ಕೊಟ್ಟಿದ್ದೀರಾ? ಅದಕ್ಕೆ ಸುಮ್ಮನೆ ಬಾಯಿಗೆ ಬಂದಂತೆ ಮಾತಾಡಬೇಡಿ ಅಂತ ಅಶ್ವತ್ಥ ನಾರಾಯಣ್ಗೆ ಎಂಸಿ ಸುಧಾಕರ್ ಒಂದು ಕಡೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಂದರೆ ಈ ವಿವಿಗಳನ್ನು ಅನೌನ್ಸ್ ಮಾಡೋದೊಂದು ಭಾಗ, ಅದಕ್ಕೆ ಅನುದಾನ ಎತ್ತಿಡಬೇಕಲ್ವಾ? ಮಾಡಿದ್ದೀರಾ ಕೆಲಸವನ್ನು? ಅದೇನೂ ಮಾಡದೆ ಸುಮ್ಮನೆ 9 ವಿವಿ 10 ವಿವಿ ಅಂತ ಹೇಳಿಬಿಟ್ರೆ ಅವುಗಳ ನಿರ್ವಹಣೆ ವಿಚಾರವೆಲ್ಲ ಹೇಗೆ? ಬರೀ ಬಾಯಿಗೆ ಬಂದಂತೆ ಅನೌನ್ಸ್ ಮಾಡಿಬಿಟ್ಟು ಹೋಗೋದಲ್ಲ ಅಂತ ಹೇಳಿ ಸುಧಾಕರ್ ತಿರುಗೇಟು ಕೊಟ್ಟಿದ್ದಾರೆ. ಮಾತಾಡಿ ಸರ್ಕಾರ